ಕೃಷ್ಣಾಯ ನಮಃ. ನಿಮ್ಮ ಜೀವನದಲ್ಲಿ ಯಶಸ್ಸು ಬೇಕೇ? ಹಣ, ಆರೋಗ್ಯ ಮತ್ತು ಸಂತೋಷ ಬೇಕೇ? ನಮ್ಮ ಹಸ್ತಾಕ್ಷರವೇ ನಮ್ಮ ಭವಿಷ್ಯವನ್ನ ರೂಪಿಸುತ್ತದೆ ಅನ್ನೋದು ನಿಮಗೆ ಗೊತ್ತಾ? ತಪ್ಪಾದ ಸಹಿ ಜೀವನದಲ್ಲಿ ಸಮಸ್ಯೆಗಳನ್ನ ತರಬಹುದು. ಸಿರಿ ಆರಾಧ್ಯ ಆಸ್ಟ್ರೋ ಪ್ರಸ್ತುತಪಡಿಸ್ತಾ ಇದೆ ಹಸ್ತಾಕ್ಷರದ ರಹಸ್ಯಗಳು ಆನ್ ಟ್ಯೂಬ್ ಸೀಕ್ರೆಟ್ಸ್ ಆಫ್ ಸಿಗ್ನೇಚರ್ ಮಾಸ್ಟರ್ ಕ್ಲಾಸ್. ಕೇವಲ ಹಸ್ತಾಕ್ಷರದಲ್ಲಿ ಸಣ್ಣ ಬದಲಾವಣೆಯಿಂದ ಹಣಕಾಸಿನ ಏಳಿಗೆ, ಆರೋಗ್ಯ ಸಮತೋಲನ ಹಾಗೂ ವಿವಾಹ ಜೀವನ ಸುಧಾರಿಸಬಹುದು. ಫೆಬ್ರವರಿ 23ರಿಂದ 21 ದಿನಗಳ ವಿಶೇಷ ತರಗತಿ. ಇಂದೇ ಸೇರ್ಕೊಳ್ಳಿ ಮತ್ತು ನಿಮ್ಮ ಜೀವನವನ್ನ ಬದಲಿಕೊಳ್ಳಿ. ಅದರ ಎಲ್ಲಾ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಚಾನ್ಸ್ ಮಿಸ್ ಮಾಡ್ಕೊಳ್ಬೇಡಿ. ಕ್ಲಾಸ್ಗೆ ಇಂದೇ ಜಾಯ್ನ್ ಆಗಿ. ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ, ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನ ನಾವು ಬಹಳ ವಿಶೇಷವಾಗಿ ಮುಂದೆ ಬರುವ ಮಾರ್ಚ್ ತಿಂಗಳಲ್ಲಿ 12 ರಾಶಿಗಳ ಭವಿಷ್ಯ ಏನಿರುತ್ತೆ ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇವತ್ತು ವಿಶೇಷವಾಗಿ ಮೇಷ ರಾಶಿ, ವೃಷಭ, ಮಿಥುನ, ಕರ್ಕಾಟಕ ರಾಶಿ, ಈ 4 ರಾಶಿಗಳ ಬಗ್ಗೆ ಇವತ್ತು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವರ ಜೊತೆಗೆ ಶೇರ್ ಮಾಡಿ. ಮೊದಲನೇದಾಗಿ ಬಂದ್ಬೇಡ ನಮ್ಮ ಮೇಷರಾಶಿ. ಮೇಷರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ರವಿ ನೋಡಿ, ಜಾತಕದಲ್ಲಿ ರಾಶಿಯಿಂದ 11ನೇ ಮನೆಯಲ್ಲಿದ್ದಾನೆ. ಆಕ್ಚುಲಿ ಒಳ್ಳೆ ಲಕ್ಷಣ, ಪರವಾಗಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಲಾಭದಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಹೆಚ್ಚಿಗೆ ಲಾಭ ಬರುವಂಥದ್ದು. ಒಂದು ವೇಳೆ ಸ್ಯಾಲ್ರಿ ವಿಚಾರ ಏನಾದ್ರು ಸ್ಟಕ್ ಆಗಿದೆ, ತೊಂದರೆ ಆಗಿದೆ, ಬರ್ತಾನೆ ಇಲ್ಲ, ಅದರಲ್ಲಿ ಪ್ರೊಸೀಡ್ ಆಗುವಂಥದ್ದು, ಅದೆಲ್ಲ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ 100% ಇದೆ, ಅದ್ರಲ್ಲಿ ಡೌಟ್ ಇಲ್ಲ. ಬಟ್ ಏನಾಗುತ್ತೆ, ರವಿಯ ಒಂದು ರಾಶಿ ಇದೆ ಅಲ್ವಾ, ಅದು ಒಂದು ಸಿಂಹ ರಾಶಿ, ಅದು 5ನೇ ಮನೆಯಲ್ಲಿದೆ. 5ನೇ ಮನೆ ನೋಡಿ ಕೇತು ಮಹಾರಾಜ ಕೂತಿದ್ದಾನೆ. ಹಾಗಾದ್ರೆ ಇಲ್ಲೇನಾಗುತ್ತೆ, ಎಲ್ಲೋ ಒಂದ್ ಕಡೆ ರವಿ 11ನೇ ಮನೆಯಲ್ಲಿ ರಾಹು ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ, ಇಲ್ಲಿ ಕೇತು ಇದ್ದಾನೆ 5ನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ. ಹಾಗಾದ್ರೆ ನಿಮ್ಮ ಸ್ನೇಹಿತರ ಮುಖಾಂತರ ನಿಮ್ಗೆ ತೊಂದರೆಗಳಾಗುವಂಥದ್ದು, ಮೋಸಗಳನ್ನ ನೋಡ್ಬೇಕಾದ ಅನಿವಾರ್ಯತೆ ಬರುವಂಥದ್ದು, ಸ್ನೇಹಿತರ ಜೊತೆಗೆ ವ್ಯವಹಾರ ಮಾಡಿದ್ರೆ ಅದರಲ್ಲಿ ಸಮಸ್ಯೆಗಳಾಗುವಂಥದ್ದು, ಅಥವಾ ನಿಮ್ಮದೇನಾದ್ರೂ ಪ್ರೀತಿ ಪ್ರೇಮ ಇದೆ, ಗುಪ್ತ ಪ್ರೀತಿ ಪ್ರೇಮ ಇದೆ, ಅಥವಾ ಒಂದಷ್ಟು ಸರೌಂಡಿಂಗ್ ಅಲ್ಲಿ ಸ್ನೇಹಿತರಿದ್ದಾರೆ, ಅದರ ಮುಖಾಂತರ ನಿಮಗೆ ತೊಂದರೆ ಆಗುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ನಿಮ್ಮನ್ನ ಕಾಡುವಂಥದ್ದು. ಆನಂತರ ನಿಮ್ಮ ಧನಾಧಿಪತಿ ಶುಕ್ರ ಕೂಡ 11ನೇ ಮನೆಯಲ್ಲಿ ಇರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಬಾರಿ ಮೋಸ ಹೋಗುವಂತ ಸಾಧ್ಯತೆಗಳು ಇರುವಂಥದ್ದು, ಒಡ ಹುಟ್ಟಿದವ್ರ ಜೊತೆಗೆ ಮತಭೇದಗಳಾಗುವಂಥದ್ದು. ಆನಂತರ ತಾಯಿಯ ಕುಟುಂಬದಲ್ಲಿ ದೈವಿ ಕಾರ್ಯಗಳು ನಡೆಯುವಂಥದ್ದು, ತಾಯಿಯ ಕುಟುಂಬದಲ್ಲಿ ಯಾರಿಗಾದ್ರೂ ಕೂಡ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅವ್ರು ಅನುಭವಿಸುವಂಥದ್ದು. ಆನಂತರ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರಿಗೆ ಇನ್ಕಮ್ ಅಲ್ಲಿ ವೇರಿಯೇಷನ್ ಬರುವಂಥದ್ದು. ಇಷ್ಟೆಲ್ಲ ಒಂದು ಪರಿಸ್ಥಿತಿಯನ್ನ ಎದುರಿಸಬೇಕಾದಂತ ಅನಿವಾರ್ಯತೆ ಉಂಟು ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ, ನೋಡಿ, ಇದು ಪ್ರಿಕಾಷನ್ಸ್ ಆಯ್ತಾ. ಇದು ಘಟನೆ ಘಟಿಸ್ತದೆ ಅಂತ ಗ್ಯಾರಂಟೆಡ್ ಅಲ್ಲ, ಬಟ್ ಉಂಟು. ಬಟ್ ನಿಮ್ಗೆ ಪ್ರಿಕಾಷನ್ ತಗೊಳ್ಬೇಕು. ಈಗ ನಾನು ಹೇಳಿದ್ರೆ ಹಾಗಾದ್ರೆ ನಾನು ಇಂಥದ್ರಲ್ಲಿ ಪ್ರೊಸೀಡ್ ಆಗಬಾರ್ದು, ನಾನು ಈ ಸಮಯದಲ್ಲಿ ಜಾಗರೂಕನಾಗಿರ್ಬೇಕು, ಇಷ್ಟು ಗೊತ್ತಾದ್ರೆ ಸಾಕು, ನಿಮ್ಮನ್ನು ನೀವು ಬಚಾವ್ ಮಾಡ್ಕೊಳ್ತೀರಿ, ಏನು ಸಮಸ್ಯೆ ಆಗಲ್ಲ. ಓಕೆನಾ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಆನಂತರ ಸರ್ ಇದಕ್ಕೆ ಎಲ್ಲ ನೆಗೆಟಿವ್ ಹೇಳಿಬಿಟ್ರಿ ಸರ್, ಏನ್ ಪರಿಹಾರನೇ ಇಲ್ವಾ ಅಲ್ವಾ, ಏನ್ ಮಾಡ್ಬೇಕು ನಾವು? ನೋಡಿ, ಚಂದ್ರ 4th ಹೌಸ್ ಅಲ್ಲಿ ಇದ್ದಾನೆ ಗೋಚಾರದಲ್ಲಿ. ಓಕೆನಾ, ನಾನು ಯಾವಾಗ ಗೋಚಾರದ ಕುಂಡ್ಲಿ ಹಾಕಿದ್ದೇನೆ, ಚಂದ್ರ 4th ಹೌಸ್ ಅಲ್ಲಿ ಇದ್ದಾನೆ. ಚಂದ್ರ 4th ಹೌಸ್ ಅಲ್ಲಿ ಇರುವಾಗ ಏನಾಗುತ್ತೆ, ನೆಮ್ಮದಿ ಅಂತ ಏನಿದೆ ಅದು ನಿಮ್ಮ ಮನೆಯಲ್ಲಿದೆ. ಹಾಗಾದ್ರೆ ನಿಮ್ಮ ಪ್ರಾಬ್ಲಮ್ ಅನ್ನ ತಾಯಿ ಜೊತೆಗೆ ಶೇರ್ ಮಾಡಿ, ನಿಮ್ಮ ಪ್ರಾಬ್ಲಮ್ ಅನ್ನ ನಿಮ್ಮ ಪಾರ್ಟ್ನರ್ ಜೊತೆಗೆ ಶೇರ್ ಮಾಡಿ. ಆವಾಗ ಒಂದು ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ಅಲ್ಲಿಂದ ಸಾಂತ್ವನ ಸಿಗುತ್ತೆ, ಅಲ್ಲಿಂದ ನೆಮ್ಮದಿ ಸಿಗುತ್ತೆ, ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ದೂರ ಆಗುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ 4ನೇ ಮನೆಯ ಚಂದ್ರ ಒಂದು ಒಳ್ಳೆ ಮನೋಸ್ಥಿತಿಯನ್ನ ಕೊಡಬಲ್ಲ, ಶಾಂತಿಯನ್ನ ಕೊಡಬಲ್ಲ, ಮನೆಯಲ್ಲೇ ಶಾಂತಿ ಸಿಗುತ್ತೆ ನಿಮ್ಗೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ತುಂಬಾನೇ ಚೆನ್ನಾಗಿರ್ತೀರ, ಇಷ್ಟೆಲ್ಲ ಸಮಸ್ಯೆಗಳಿಂದ ಮುಕ್ತರಾಗ್ಬಿಡ್ತೀರಾ. ಇನ್ನು 5ನೇ ಮನೆಯಲ್ಲಿ ಕೇತು ಇರುವಾಗ ನೀವೇನ್ ಮಾಡ್ಬೇಕು, ಆದಷ್ಟು ಗಣಪತಿಯ ಸ್ತೋತ್ರ, ಓಂ ಗಂ ಗಣಪತಯೇ ನಮಃ ಈ ಮಂತ್ರ, ಆನಂತರ ಅಥರ್ವ ಶೀರ್ಷ ಮಂತ್ರವನ್ನ ಚಾಂಟ್ ಮಾಡುದು ಅಥವಾ ಅದನ್ನ ಕೇಳಿಸಿಕೊಳ್ಳುದು ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಇದೆ. ಇದು ನಿಮ್ಗೆ ನಿಮ್ಮ ಮನಃಶಾಂತಿಗೆ ತುಂಬಾ ಫೇವರಬಲ್ ರಿಸಲ್ಟ್ ಕೊಡುತ್ತೆ. ಅಷ್ಟೇ ಅಲ್ಲ, ಅಲ್ಲೇನೋ ಒಂದು ಸಮಸ್ಯೆ ಆಗ್ಬೇಕು, ತೊಂದರೆ ಆಗ್ಬೇಕು ಅಂದಾಗ ಕೂಡ ನೀವು ಅದರಿಂದ ಬಚಾವಾಗ್ಬೋದು. ಇನ್ನು ಒಂದು ಮಾತು ನೆನ್ಪಿಟ್ಕೊಳ್ಳಿ, ಯಾರೆಲ್ಲ
ಮೇಷರಾಶಿಯವರು ಇದ್ದಾರೆ, ನಿಮ್ಮ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳೋಣ. ಓಕೆ, ಮಕ್ಕಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ, ಹೆಣ್ಣು ಏನು ಕೂಡ ಅವರ ಬಗ್ಗೆ ಬಹಳ ಜಾಗರೂಕರಾಗಿರಿ. ನಿಮ್ಮ ಮಕ್ಕಳಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳಿದೆ, ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆಗಳಿದೆ. ಕೇತು ಮಹಾರಾಜಲ್ಲಿ ಕೂತಿರುವುದರಿಂದ ಮೇ ಬಿ ಸಮಸ್ಯೆಗಳನ್ನ ಎದುರಿಸಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದೆ. ಇದನ್ನ ಅರ್ಥ ಮಾಡ್ಕೊಂಡು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ, ತುಂಬಾನೇ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಯಾರೆಲ್ಲ ರಹಸ್ಯ ವಿದ್ಯೆಗಳಲ್ಲಿ ಹೋಗ್ತಾ ಇದ್ದಾರೆ ಮೇಷರಾಶಿಯವರು, ಅಂದ್ರೆ ಜ್ಯೋತಿಷ್ಯ, ವಾಸ್ತು ಅಥವಾ ಇನ್ಯಾವುದೇ ರಿಸರ್ಚ್ ಫೀಲ್ಡ್ ಅಲ್ಲಿ ಇದ್ದಾರೆ, ಯಾರು PhD ಮಾಡ್ತಾ ಇದ್ದಾರೆ, ಇನ್ನೇನೋ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಫೇವರಬಲ್ ರಿಸಲ್ಟ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಹಾಗಾದ್ರೆ ಮೇಷರಾಶಿಯವರಿಗೆ ಪರಿಹಾರ ಕೂಡ ಹೇಳಿದ್ದೇನೆ, ಆನಂತರ ಘಟನೆಯನ್ನು ಘಟಿಸುವ ಅದನ್ನು ಹೇಳಿದ್ದೇನೆ. ಪ್ರಿಕಾಷನ್ ತಗೊಂಡಾಗ ಎಲ್ಲವೂ ಕೂಡ ನೀವು ಎಣಿಸಿದಂತೆ ನಡೆಯುತ್ತದೆ, ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ. ನೆಕ್ಸ್ಟ್ ಬಂದ್ಮೇಡ ನಮ್ಮ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತ ಪ್ಲಾನೆಟ್ಸ್ ಬಂದು ಮಂಗಳ ನಿಮ್ಮ ಜಾತಕದಲ್ಲಿ ಅಂದ್ರೆ ಗೋಚಾರದಲ್ಲಿ ರಾಶಿಯಿಂದ 10ನೇ ಮನೆಯಲ್ಲಿದ್ದಾನೆ. ಮಂಗಳ ಬಂದು ವೃಷಭ ರಾಶಿಯವರಿಗೆ ವ್ಯಯಾಧಿಪತಿ, ಆನಂತರ ಸಪ್ತಮಾಧಿಪತಿ. ಹಾಗಾದ್ರೆ 10ನೇ ಮನೆಯಲ್ಲಿದ್ದಾರೆ ಅಂದಾಗ ಕಾರ್ಯಕ್ಷೇತ್ರ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಕಾರ್ಯಕ್ಷೇತ್ರದಲ್ಲಿ 5 ಪ್ಲಾನೆಟ್ಸ್ ನ ಒಂದು ಇಂಪ್ಯಾಕ್ಟ್ ಇದೆ. ಅಲ್ಲಿ 5 ಪ್ಲಾನೆಟ್ಸ್ ಅಂದ್ರೆ ಪಂಚಗ್ರಹಗಳ ಕೂಟ ಇದೆ. ಅದರಲ್ಲಿ ಸೂರ್ಯ ಕೂಡ ಇದ್ದಾನೆ, ರಾಹು ಕೂಡ ಇದ್ದಾನೆ. ಮೇ ಬಿ 10ನೇ ಮನೆಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡುವವರೇ ಆಗಿರ್ತಾರೆ. ಅದರಿಂದಾಗಿ ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಬೇಕು, ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬೇಕು, ಹೊಸ ಕೆಲಸ ಬೇಕು, ಅಧಿಕಾರ ಬೇಕು, ಅಥವಾ ನಾನು ಇಷ್ಟವರೆಗೆ ಏನ್ ಮಾಡಿದ್ದೀನಿ ನನ್ಗೇನು ಫಲಿತಾನೇ ಇರಲಿಲ್ಲ, ಆ ಮಟ್ಟಕ್ಕೆ ನಾನು ಬೆಳಿಬೇಕು, ಅದಕ್ಕೆಲ್ಲ ಒಂದು ಯೋಗ ಭಾಗ್ಯವನ್ನ ಈ ಒಂದು ಮಾರ್ಚ್ ತಿಂಗಳಲ್ಲಿ ಮಂಗಳ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಯಾರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು, ದಯವಿಟ್ಟು ಅವರೆಲ್ಲ ಅದರಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ. ಗೆಲುವು ನನ್ನ ಲೆಕ್ಕದಲ್ಲಿ 100% ನಿಮ್ಮದಾಗುತ್ತೆ. ಅದರಲ್ಲೂ ಕೂಡ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಏನಾದ್ರೂ ತುಂಬಾ ಸಪೋರ್ಟ್ ಮಾಡ್ತಾ ಉಂಟು ಅಂತ ಆದಾಗ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಬರುತ್ತೆ. ಓಕೆ, ಹಾಗಾದ್ರೆ ಕಾರ್ಯಕ್ಷೇತ್ರದ ಬಗ್ಗೆ ಗೊತ್ತಾಯ್ತು ನಿಮ್ಗೆ. ಆನಂತರ ಯಾರಿಗೆಲ್ಲ ಮನೆ ಮಾಡ್ಬೇಕು, ಯಾಕಂದ್ರೆ ಕುಜ ಏನ್ ಮಾಡ್ತಾನೆ, ನೇರವಾಗಿ 4ನೇ ಮನೆ ನೋಡ್ತಾನೆ. ಹಾಗಾದ್ರೆ ಯಾರಿಗೆಲ್ಲ ಭೂಮಿ ವಿಚಾರ, ಮನೆ ವಿಚಾರದಲ್ಲಿ ಹೋಗ್ಬೇಕು ಅಂದಾಗ ಒಂದು ಒಳ್ಳೆ ಯೋಗ ಮಾರ್ಚ್ ತಿಂಗಳಲ್ಲಿ ಇರುವುದರಿಂದ ನಮ್ಮ ವೃಷಭ ರಾಶಿಯವರು ಅದಕ್ಕೆ ಬೇಕಾಗಿ ಕೂಡ ಪ್ರಯತ್ನ ಮಾಡಿದಾಗ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಇನ್ನು ನಿಮ್ಗೆ ನಿಮ್ಮ ಪಾರ್ಟ್ನರ್ನ ಪ್ರಾಪರ್ಟಿ ವಿಚಾರದಲ್ಲಿ ತೊಂದರೆ ಇದೆ, ಪಾರ್ಟ್ನರ್ನ ವಿಚಾರ ಅಂದ್ರೆ ಪಾರ್ಟ್ನರ್ನ ಪ್ರಾಪರ್ಟಿ ಬರಬೇಕು ಅಥವಾ ಸಮಸ್ಯೆ ಉಂಟು ಅಥವಾ ಪಾಲಾಗಬೇಕು, ಇಷ್ಟವರೆಗೆ ಏನು ಆಗ್ತಾನೆ ಇಲ್ಲ, ಮುಂದುವರಿ ಅಥವಾ ಅದಕ್ಕೆ ಬೇಕಾಗಿ ಕೂಡ ಒಂದು ಮಾತುಕತೆ ಮುಂದುವರಿಯುವಂಥದ್ದು. ಆ ಪಾರ್ಟ್ನರ್ನ ಪ್ರಾಪರ್ಟಿ ಅಥವಾ ನಿಮ್ಮ ಪಾರ್ಟ್ನರ್ಗೆ ಮನೆ ಮಾಡಬೇಕು, ಆ ವಿಚಾರದಲ್ಲಿ ಒಂದು ಮಾತುಕತೆ ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯ ಕೂಡ ಇರುವುದರಿಂದ ಅದಕ್ಕೆ ಬೇಕಾಗಿ ಕೂಡ ನಮ್ಮ ವೃಷಭ ರಾಶಿಯವರು ಖಂಡಿತ ಪ್ರಯತ್ನ ಅಂತೂ ಮಾಡ್ಬೋದು. ಆನಂತರ ಕುಜ ಬಂದು ವ್ಯಯಾಧಿಪತಿ ಮತ್ತೆ ಸಪ್ತಮಾಧಿಪತಿಯಾಗಿ ಅಂದ್ರೆ ಮಾರಕಾಧೀಶನು ಆತನೇ ಆಗಿ 10ನೇ ಮನೆಯಲ್ಲಿ ಇರುವುದರಿಂದ ಒಂದು ಜಾಗರೂಕರಾಗಿರ್ಬೇಕು. ಮಾತಿನಲ್ಲಿ ಕಂಟ್ರೋಲ್ ಇರಬೇಕಾಗುತ್ತೆ, ಬಹಳ ನೀವು ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಒಟ್ಟಾರೆ ನೀವು ಯಾರ ಜೊತೆನೂ ವಾದ ವಿವಾದ ಮಾಡುವ ಹಾಗಿಲ್ಲ, ಅಥವಾ ನಿಮ್ಗೆ ಅಧಿಕಾರ ಇದೆ ಅಥವಾ ನಿಮ್ಗೆ ಮಾತಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಿ ಯಾರನ್ನಾದ್ರೂ ಕೆಳಗೆ ಹಾಕುವಂತ ಕೆಲಸ, ಯಾರನ್ನಾದ್ರೂ ಧ್ವಂಸ ಮಾಡುವಂತ ಕೆಲಸ, ಯಾರಿಗಾದ್ರೂ ನೋವು ಕೊಡುವಂತ ಕೆಲಸವನ್ನ ಮಾಡಿದಾಗ ಕಾರ್ಯಕ್ಷೇತ್ರ ಕೂಡ ಪ್ರಾಬ್ಲಮ್ಗಳಾಗುತ್ತೆ. ಅದರ ಮುಖಾಂತರ ನಿಮ್ಗೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥದ್ದು, ನರ ದೌರ್ಬಲ್ಯ ಬರುವಂಥದ್ದು, ಎಲ್ಲೋ ಒಂದು ಕಡೆ ಸಂಬಂಧಗಳಲ್ಲಿ ಬಿರುಕು ಬಿಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇರುವುದರಿಂದ ಮಾತಾಡುವಾಗ 100 ಬಾರಿ ಯೋಚನೆ ಮಾಡಿ ಮಾತಾಡಬೇಕಾದಂತಹ ಅನಿವಾರ್ಯತೆ ನಮ್ಮ ವೃಷಭ ರಾಶಿಯವರಿಗೆ ಖಂಡಿತ ಇದೆ. ಅದು ಕೂಡ ಮಾರ್ಚ್ ತಿಂಗಳಲ್ಲಿ ಇದರ ಬಗ್ಗೆ ಗಮನ ಕೊಡಿ, ನೀವು ಗೆದ್ದು ಬಿಡ್ತೀರಾ, ಏನು ತೊಂದರೆ ಇಲ್ಲ. ಇಲ್ಲಿ ವಿಶೇಷವಾಗಿ ಏನಾಗುತ್ತೆ, ನಿಮ್ಗೆ ವೃಷಭ ರಾಶಿಗೆ ಯೋಗಕಾರಕ ಶನಿ ಆತ ಆಲ್ರೆಡಿ ಲಾಭಸ್ಥಾನದಲ್ಲಿದ್ದಾನೆ. ಲಾಭಸ್ಥಾನದಲ್ಲಿ ಅದು ಉಪಚಯ ಸ್ಥಾನ, ಅಲ್ಲಿ ಶನಿ ಮಹಾರಾಜ ಇರುವುದು ಒಂದು ಒಳ್ಳೆಯ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ, ಒಂದು ಒಳ್ಳೆಯ ರಿಸಲ್ಟ್ ಕೂಡ ನಿಮ್ಮ ಪಾಲಿಗೆ. ಒಂದಷ್ಟು ಸಮಸ್ಯೆಗಳನ್ನ ಶನಿ ಮಹಾರಾಜ ದೂರ ಅಂತೂ ಮಾಡ್ತಾನೆ. ಹಾಗಾದ್ರೆ ಎಲ್ಲೋ ಒಂದು ಕಡೆ ಮಾರ್ಚ್ ತಿಂಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಯ್ತು ಅಂದಾಗ ನೀವೇನ್ ಮಾಡ್ಬೇಕು, ಆ ಪ್ರಾಬ್ಲಮ್ ಅನ್ನ ಶನಿ ಮಹಾರಾಜ ಸಾಲ್ವ್ ಮಾಡ್ತಾನೆ. ಹಾಗಾದ್ರೆ ಹೇಗೆ ಸಾಲ್ವ್ ಮಾಡ್ತಾನೆ, ಆತ ಇದ್ದಾನೆ 11ನೇ ಮನೆಯಲ್ಲಿ, ಅಲ್ಲಿ ಇದೆ ಮೀನರಾಶಿ. ಮೀನರಾಶಿ ಬಂದೇನು, ಅದು ಬಂದು ಡೊನೇಷನ್ ಅಲ್ವಾ. ಹಾಗಾದ್ರೆ ಯಾರಾದ್ರೂ ಪಾಪದ ವ್ಯಕ್ತಿಗಳಿಗೆ ಅಥವಾ ಅನಾಥಾಶ್ರಮಕ್ಕೆ ನಿಮ್ಮ ಇನ್ಕಮ್ ಇಂದ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಡೊನೇಷನ್ ಮಾಡುದು ಅಥವಾ ಅವ್ರಿಗೆ ರೇಷನ್ ಡೊನೇಟ್ ಮಾಡುದು ಕೂಡ ಒಂದು ಒಳ್ಳೆಯ ಲಕ್ಷಣ ಅಂತ ಹೇಳ್ತೇನೆ. ಇದನ್ನ ಮಾಡಿದಾಗ ಮಾರ್ಚ್ ತಿಂಗಳಲ್ಲಿ ಏನಾದ್ರೂ ವೇರಿಯೇಷನ್ ಬರ್ತಾ ಉಂಟು ಅದು ಕ್ಲಿಯರ್ ಆಗುತ್ತೆ, ತೊಂದರೆ ಆಗಲ್ಲ. ಆನಂತರ ನಿಮ್ಮ ಅಣ್ಣ, ನಿಮ್ಮ ಅಕ್ಕ, ನಿಮ್ಮ ಅಜ್ಜ, ನಿಮ್ಮ ಅಜ್ಜಿ ಇದ್ದಾರೆ ಅಂದಾಗ ಅವರ ಮಾತನ್ನ ಕೇಳುವುದು, ಅವ್ರಿಗೇನಾದ್ರೂ ನಿಮ್ಮಿಂದ ಸಹಾಯ ಬೇಕು, ಅವ್ರಿಗೇನಾದ್ರೂ ನಿಮ್ಮಿಂದ ಒಂದು ಅವ್ರಿಗೆ ಸಪೋರ್ಟ್ ಬೇಕು ಅಂದಾಗ ನೀವು ಆ ಸಪೋರ್ಟ್ ಅನ್ನ ಪಡ್ಕೊಂಡು ಹೋಗುವುದು ಅಥವಾ ಸಪೋರ್ಟ್ ಅನ್ನ ಅವರಿಗೆ ನಿಮ್ಮಿಂದ ಕೊಡುವುದು, ಇದು ಕೂಡ ಒಂದು ಒಳ್ಳೆಯ ಲಕ್ಷಣ ಅಂತ ಹೇಳ್ತೇನೆ. ಇದರ ಮುಖಾಂತರ ಕೂಡ ಏನಾಗುತ್ತೆ, ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಏನಾದ್ರು ಸಮಸ್ಯೆ ಬರ್ಬೇಕಂದ್ರೆ ಒಂದಷ್ಟು ಸೊಲ್ಯೂಷನ್ ಅಲ್ಲಿಂದಲೇ ಬರುತ್ತೆ. ಓವರ್ ಆಲ್ ನಿಮ್ಮ ಕೆಲಸ ಚೆನ್ನಾಗಿರುತ್ತೆ, ಆನಂತರ ನಿಮ್ಗೆ ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ, ಎಲ್ಲಾ ರೀತಿಯಲ್ಲಿ ಕೂಡ ಒಂದು ಪ್ರಾಸ್ಪರಿಟಿ ಅಂತೂ ಬರುತ್ತೆ.
ಚಿಂತೆ ಮಾಡ್ಬೇಕಾದ ಅಗತ್ಯ ಇಲ್ಲ. ಕುಜ ಬಲೆ ಆತ ವ್ಯಯಾಧಿಪತಿ ಸಪ್ತಮಾಧಿಪತಿ ಮಾರಕಾಧೀಶನೇ ಆಗಿರ್ಲಿ, 10ನೇ ಮನೆಯಲ್ಲಿ ಆತನಿಗೆ ದಿಗ್ಬಲ ಇದೆ. ಅಲ್ಲಿ ಆಲ್ರೆಡಿ ರಾಹು ಇದ್ದಾನೆ, ಆಲ್ರೆಡಿ ಸೂರ್ಯ ಇದ್ದಾನೆ. ಆ ದಿಗ್ಬಲದ ಒಂದು ಎನರ್ಜಿಯನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಕ್ರಿಯೇಟ್ ಆಗುತ್ತೆ. ದಯವಿಟ್ಟು ಅದನ್ನ ಯೂಸ್ ಮಾಡ್ಕೊಳ್ಳಿ. ಆನಂತರ ಪರಿಹಾರ ಕೂಡ ಹೇಳಿಕೊಟ್ಟಿದ್ದೇನೆ, ಹೇಗೆ ಪರಿಹಾರ ಆಗುತ್ತೆ ಅಂತ. ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ರಾಹು ಮಹಾರಾಜ. ಮಿಥುನ ರಾಶಿಯವರಿಗೆ ರಾಹು ಭಾಗ್ಯದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಪರವಾಗಿಲ್ಲ, ಭಾಗ್ಯದಲ್ಲಿ ಭ್ರಮಣ ಮಾಡೋದು ಒಳ್ಳೆ ಲಕ್ಷಣನೇ. ಆದ್ರೂ ಕೂಡ ಏನಾಗುತ್ತೆ, ಆ ರಾಹುವಿಗೆ ಕುಜನ ಕನೆಕ್ಷನ್ ಇದೆ. ಕುಜ ಸಂಯೋಗದಲ್ಲಿದ್ದಾನೆ, ಕುಜ ಯುತಿಯಲ್ಲಿದ್ದಾನೆ. ಕುಜ ಬಂದು ಮಿಥುನ ರಾಶಿಯವರಿಗೆ 6ನೇ ಮನೆ ಅಧಿಪತಿ ಮತ್ತೆ 11ನೇ ಮನೆ ಅಧಿಪತಿ, ಅಂದ್ರೆ ಉಪಚಯ ಸ್ಥಾನದ ಅಧಿಪತಿ. ಅದರ ಅರ್ಥ ಆತ ಪವರ್ಫುಲ್ ಆಗಿದ್ದಾನೆ ಅಂತ ಒಂದು ಇಂಡಿಕೇಶನ್. ಹಾಗಾದ್ರೆ ರಾಹು ಜೊತೆಗೆ ಬಂದಾಗ ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ನಿಮ್ಗೆ ಮ್ಯಾರೇಜ್ ಆಗಿದೆ ಅಂದಾಗ ನಿಮ್ಮ ಪಾರ್ಟ್ನರ್ ಜೊತೆಗೆ ತುಂಬಾ ವಾದ ವಿವಾದಗಳು ನಡೆಯುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ನಿಮ್ಮ ತಂದೆಯ ವಿಚಾರದಲ್ಲಿ ಅವ್ರಿಗೆ ಆರೋಗ್ಯದ ಸಮಸ್ಯೆಗಳನ್ನ ನೋಡ್ಬೇಕಾದೀತು, ಹೆಲ್ತ್ ಪ್ರಾಬ್ಲಮ್ ಆದೀತು, ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಾದ ಅನಿವಾರ್ಯತೆ, ಅವರ ಸೇವೆ ಮಾಡ್ಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಬರ್ಬೋದು. ಆನಂತರ ನಿಮ್ಮ ಒಡ ಹುಟ್ಟಿದವರ ಮದುವೆ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಬಿರುಕು ಬಿಡುವಂಥದ್ದು, ಅಥವಾ ಅವರ ಮದುವೆ ಜೀವನದಲ್ಲಿ ಮೋಸಗಳನ್ನು ಅವ್ರು ನೋಡುವಂಥದ್ದು, ಅದರಿಂದ ನೀವು ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಇನ್ನು ಮದುವೆಗೆ ಪ್ರಯತ್ನ ಮಾಡಿದಾಗ ಅದು ಫೇಲ್ಯೂರ್ ಆಗುವಂಥದ್ದು, ಅದರ ಮುಖಾಂತರ ಕೂಡ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ಒಡ ಹುಟ್ಟಿದವ್ರ ಜೊತೆಗೂ ಕೂಡ ಕೆಲವೊಂದು ಬಾರಿ ವಾದ ವಿವಾದಗಳಾಗುವಂತ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ಅದರ ಬಗ್ಗೆ ಗಮನ ಕೊಡಬೇಕು. ನಿಮಗೆ ಮಕ್ಕಳಿದ್ದಾರೆ ಅಂದಾಗ ಮಕ್ಕಳ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳನ್ನ, ತೊಂದರೆಗಳನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ಕೂಡ ಬರ್ಬೋದು. ಅದರ ಬಗ್ಗೆ ಕೂಡ ಗಮನ ಕೊಡಬೇಕು. ಇನ್ನೊಂದು ಮುಖ್ಯವಾದ ಎನರ್ಜಿ ಅಂದ್ರೆ ಮುಖ್ಯವಾದ ಒಂದು ರಿಸಲ್ಟ್ ಏನಿರುತ್ತೆ ಅಂದ್ರೆ ಮನೆ ವಿಚಾರ, ಭೂಮಿ ವಿಚಾರದಲ್ಲಿ, ಅಥವಾ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ, ಅಥವಾ ಮನೆ ತಗೊಳ್ಬೇಕು ನಿಮ್ಗೆ ಅಂದಾಗ ಅದರಲ್ಲಿ ತುಂಬಾನೇ ಡಿಸ್ಟರ್ಬೆನ್ಸ್ ಅನ್ನ ನೀವು ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇದೆ. ಇಲ್ಲಿ ಏನಾಗುತ್ತೆ, ಈಗ ಮನೆ ವಿಚಾರದಲ್ಲಿ ಹೋಗ್ಬೋದು, ಮನೆಯಲ್ಲಿ ಒಂದಷ್ಟು ಬದಲಾವಣೆಗಳು ಬರ್ಬೋದು. ಬಟ್ 9ನೇ ಮನೆ ಎಲ್ಲಿ ರಾಹು ಇದ್ದಾನೆ, ಕುಜನ್ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ, ಆತನನ್ನ ಸ್ಯಾಟಿಸ್ಫೈಡ್ ಮಾಡ್ಬೇಕು. ಆವಾಗ ನಾನು ಈಗ ಏನೆಲ್ಲ ಹೇಳಿದೆ ಅದೆಲ್ಲದರಿಂದ ಕೂಡ ಒಂದು ಪಾಸಿಟಿವ್ ರಿಸಲ್ಟ್ ಬರುತ್ತೆ. ನಿಮ್ಗೆ ಯಾವುದೇ ನೆಗೆಟಿವ್ ರಿಸಲ್ಟ್ ಬರುವಂತ ಸಾಧ್ಯತೆಗಳು ಇರುವುದೇ ಇಲ್ಲ. ಅದರ ಬಗ್ಗೆ ಗಮನ ಕೊಡ್ಬೇಕು. ತಾಯಿಯ ಆರೋಗ್ಯ, ತಾಯಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳನ್ನ ತಾಯಿ ಅನುಭವಿಸ್ಬೇಕಾದೀತು, ಅದರ ಬಗ್ಗೆ ಗಮನ ಕೊಡಿ. ಆನಂತರ ನಿಮ್ಮ ಹಣಕಾಸು ಎಲ್ಲೋ ಒಂದು ಕಡೆ ಪೋಳಾಗುತ್ತೆ, ಎಲ್ಲೋ ಒಂದು ಕಡೆ ಅನಾವಶ್ಯವಾಗಿ ಹೊರಟೋಗುತ್ತೆ, ಅಥವಾ ಯಾರಾದ್ರೂ ಹೇಳಿದ್ದಾರೆ ದುಡ್ಡು ಡಬಲ್ ಮಾಡಿ ಕೊಡ್ತೇವೆ, ಅಥವಾ ಟ್ರೇಡಿಂಗ್ ಮಾಡಿ, ಇದು ನಮ್ಮದೇ ಆ್ಯಪ್, ಈ ತರ ಎಲ್ಲ ನೀವು ಹೋದಾಗ ಮೊದಲಂತೂ ಆಸೆ ಹುಟ್ಟಿಸ್ತಾರೆ, ಮೊದಲಂತೂ ನಿಮ್ಗೆ ಲಾಭ ಕೊಡ್ತಾರೆ, ಮತ್ತೆ ಹೋಗಿ ನಿಮ್ಗೆ ಫ್ರಾಡ್ ಮಾಡ್ತಾರೆ. ಯಾಕಂದ್ರೆ ರಾಹುವಿನ ಒಂದು ಎನರ್ಜಿಯನ್ನ ನೀವು ಮಾರ್ಚ್ ತಿಂಗಳಲ್ಲಿ ಫೀಲ್ ಮಾಡ್ತೀರಿ ಅಂದಾಗ ರಾಹುವಿನ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಇದೆರಡನ್ನ ಅನುಭವಿಸಬೇಕಾದ ಅನಿವಾರ್ಯತೆ ಉಂಟು. ಹೆಚ್ಚಾಗಿ ನೆಗೆಟಿವ್ ಬರುವಂತ ಸಾಧ್ಯತೆ ಉಂಟು. ಯಾಕಂದ್ರೆ ಆತನಿಗೆ ಕುಜನ ಸಂಯೋಗ ಇದೆ. ಅದು ಕುಜ ಆತ ಉಪಚಯ ಸ್ಥಾನಾಧಿಪತಿಗೆ ಬಂದ್ರೆ ಪವರ್ಫುಲ್ ಆಗಿರ್ತಾನೆ ಅಂತಲೇ ಇಂಡಿಕೇಶನ್. ಅದು ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಆನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಾಸ್ ಜೊತೆಗೆ, ಅಥವಾ ನಿಮ್ಮ ಮೇಲಾಧಿಕಾರಿಗಳ ಜೊತೆಗೆ, ಅಥವಾ ನಿಮ್ಮ ಮ್ಯಾನೇಜರ್ ಜೊತೆಗೆ ಯಾವುದೇ ಕಾರಣಕ್ಕೂ ವಾದವಿವಾದ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಅನ್ಯಥಾ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಬೇಕಾದ ಅನಿವಾರ್ಯತೆ ಉಂಟು. ಓವರ್ ಆಲ್ ಇಷ್ಟೆಲ್ಲ ಸಮಸ್ಯೆ ಉಂಟು. ಇದು ಸಮಸ್ಯೆ ಅಂತ ಅಲ್ಲ, ನಾನು ಕೊಡ್ತಾ ಇರೋದು ಪ್ರಿಕಾಷನ್ ನಿಮ್ಗೆ. ಹಾಗಾದ್ರೆ ಇದು ಗೊತ್ತಾಯ್ತು ಅಂದಾಗ ನೀವು ನಿಮ್ಮನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಕಾಮನ್ ಸೆನ್ಸ್ ಅನ್ನು ಬಳಸ್ಕೊಂಡು ಎಲ್ಲವನ್ನು ಕೂಡ ನಿಮ್ಮ ಹದ್ದು ಬಸ್ತಿನಲ್ಲಿ ಇರಿಸ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಸಾಧ್ಯತೆ ಉಂಟು. ನಾನು ಹೇಳ್ತಾ ಇದ್ದೀನಿ ಮಿಥುನ ರಾಶಿಯವ್ರಿಗೆ ಇದು ಎಲ್ಲರಿಗೂ ಆಗ್ಬೇಕಂತ ಕೂಡ ಏನಿಲ್ಲ ಅಲ್ವಾ. ಯಾಕಂದ್ರೆ ಅವರ ಜಾತಕದಲ್ಲಿರುವಂತಹ ದಶಾಭುಕ್ತಿ ಬಹಳ ಪವರ್ಫುಲ್ ಆಗಿದೆ ಅಂದಾಗ ಇದು ಯಾವುದು ಕ್ಯಾರೆ ಅನ್ಸಲ್ಲ, ಚೆನ್ನಾಗಿ ಹೋಗ್ತಾರ ಅವ್ರು, ಏನು ತೊಂದರೆ ಇಲ್ಲ. ಆದ್ರೂ ಕೂಡ ನಿಮ್ಗೆ ಬಚಾವ್ ಮಾಡುವಂತಹ ಪ್ಲಾನೆಟ್ಸ್ ಬಂದು ಯಾರು ಇರ್ತಾರಪ್ಪ, ಯಾರಂದ್ರೆ ಅದು ನಿಮ್ಮ ರಾಶಿಯಲ್ಲಿ ಭ್ರಮಣ ಮಾಡುವಂತಹ ಗುರು ಮಹಾರಾಜ. ಗುರು ಬಂದು 7th ಲಾರ್ಡ್ ಆತ ಅಂತ 10th ಲಾರ್ಡ್ ಆತ. ಹಾಗಾದ್ರೆ ಗುರುವಿನ ದೃಷ್ಟಿ ಕೂಡ ನಿಮ್ಮ ಭಾಗ್ಯಸ್ಥಾನಕ್ಕಿದೆ. ಗುರು ಸಪ್ತಮ ಭಾವವನ್ನು ನೋಡ್ತಾನೆ. ಹಾಗಾದ್ರೆ ಒಂದು ಹಂತದಲ್ಲಿ ಆಧ್ಯಾತ್ಮದಲ್ಲಿ ಹೋಗುವುದು, ತೀರ್ಥಕ್ಷೇತ್ರ ಯಾತ್ರೆ ಮಾಡುವುದು, ಒಂದಷ್ಟು ಜನಕ್ಕೆ ನಿಮ್ಮಿಂದ ಹೆಲ್ಪ್ ಮಾಡುವುದು, ಅಥವಾ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಓದುವುದು, ಅದರಲ್ಲೂ ಭಗವದ್ಗೀತೆಯನ್ನು ಓದುವುದು, ಬಹಳ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಪಾರ್ಟ್ನರ್ ಜೊತೆಗೆ ಚರ್ಚಿಸಿ ಅದಕ್ಕೊಂದು ಸೊಲ್ಯೂಷನ್ ಅನ್ನ ನಿಮ್ಮ ಪಾರ್ಟ್ನರೇ ಸೂಚಿಸಬಹುದು. ಅದರಿಂದ ನೀವು ಅಂದ್ರೆ ಆ ಬರತಕ್ಕಂಥ ಸಮಸ್ಯೆಯಿಂದ ನೀವು ಮುಕ್ತರಾಗುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಈ ಒಂದು ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳಂತ ಏನಿದೆ ಕೆಲವೆಲ್ಲ ವೇರಿಯೇಷನ್ಸ್ ಗಳನ್ನ ನೋಡ್ಬೇಕಾದಂತ ಅನಿವಾರ್ಯತೆ ಬರ್ಬೋದು. ಒಳ್ಳೇದು ರಿಸಲ್ಟ್ ಇದೆ, ಇಲ್ಲ ಅಂತೇನಿಲ್ಲ. ನಿಮ್ಗೆ 2ನೇ ಮನೆಯಲ್ಲಿ ಚಂದ್ರ ಇದ್ದಾನೆ,
ಎರಡನೇ ಭಾವಕ್ಕೆ ಚಂದ್ರನಿಂದ ಎಕ್ಸಾಲ್ಟೇಷನ್ ರಿಸಲ್ಟ್ ಇರ್ತದೆ. ಆತ ಉಚ್ಚನಾಗಿ ಬಿಡ್ತಾನೆ, ಭಾವಕ್ಕೆ ಉಚ್ಚನಾಗಿ ಬಿಡ್ತಾನೆ, ತನ್ನದೇ ರಾಶಿಯಲ್ಲಿದ್ದಾನೆ, ಗೋಚಾರದಲ್ಲಿದ್ದಾನೆ. ಹಾಗಾದ್ರೆ ದುಡ್ಡಿನ ವಿಚಾರದಲ್ಲಿ ಫೇವರೇಬಲ್ ಆಗುತ್ತೆ, ಇಲ್ಲ ಅಂತೇನಿಲ್ಲ. ಬಟ್ ಇಲ್ಲಿ ರಾಹು ಇದ್ದಾನಲ್ವಾ, ಅಂದ್ರೆ ನಿಮ್ಮ 2ನೇ ಮನೆಗೆ 8ನೇ ಮನೆಯಲ್ಲಿ ರಾಹು ಇದ್ದಾನೆ, 2ನೇ ಮನೆಯ ಮೃತ್ಯು ಸ್ಥಾನದಲ್ಲಿ ರಾಹು ಇದ್ದಾನೆ. ಹಾಗಾದ್ರೆ ನಿಮ್ಮ ಹಣಕಾಸನ್ನ ರಾಹು ಏನ್ ಮಾಡ್ತಾನೆ, ಟ್ರೇಡಿಂಗ್ ಮಾಡಿಸಿ, ಮೋಸ ಮಾಡಿಸಿ, ಹಣ ಡಬಲ್ ಮಾಡ್ತಾನೆ ನೋಡಿ, ಯಾರಾದ್ರೂ ಬಂದು ಹೇಳಿ, ಅದರ ಮುಖಾಂತರ ನಿಮ್ಮ ಹಣದ ಮೃತ್ಯು ಆಗುತ್ತೆ, ನಿಮ್ಮ ಹಣ ಅದನ್ನೇ ಹೇಳಿದ್ದೆ ನಾನು. ಓಕೆನಾ? ಹಾಗಾದ್ರೆ ಅದರಲ್ಲೆಲ್ಲ ಜಾಗರೂಕರಾಗಿರ್ಬೇಕು. 2ನೇ ಮನೆಯಲ್ಲಿ ಚಂದ್ರ ಏನು ದುಡ್ಡು ಕೊಡಿಸ್ತಾನೆ, ಓಕೆ, ಬಟ್ ಇಲ್ಲಿ ನಾಶ ಕೂಡ ಪಡಿಸ್ತಾನೆ. ಅಂದ್ರೆ ಅದಕ್ಕೆ ಅದರ ಮೃತ್ಯು ಸ್ಥಾನನೇ ನಿಮ್ಮ ಭಾಗ್ಯ ಸ್ಥಾನ. ಅದಕ್ಕೇನು ಹೇಳಿದ್ದು, ಆಧ್ಯಾತ್ಮದಲ್ಲಿ ಹೋಗುವಂಥದ್ದು ಅತ್ಯುತ್ತಮವಾದ ಪರಿಹಾರ ನಿಮ್ಮ ಪಾಲಿಗೆ. ಪಾರ್ಟ್ನರ್ ಜೊತೆಗೆ ನಿಮ್ಮ ಒಂದು ಪ್ರಾಬ್ಲಮ್ ಅನ್ನು ಹಂಚಿಕೊಂಡು ಅವರ ಹತ್ರ ಒಂದಷ್ಟು ಪರಿಹಾರಗಳನ್ನು ಕೇಳಿಸ್ಕೊಳ್ಳಿ, ಅಥವಾ ಅವ್ರು ಏನ್ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನಮ್ಮ ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ 100% ಗೆಲುವು ಉಂಟಾಗುತ್ತೆ, ಚಿಂತೆ ಮಾಡುವಂತಾಗುತ್ತೆ. ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ. ಓಕೆನಾ? ನೋಡಿ, ನಂಗೆ ಪ್ರಿಕಾಷನ್ ಕೊಟ್ಟಿದ್ದೇನೆ, ಇನ್ನು ಅದನ್ನ ಅನುಸರಿಸೋದು ನಿಮ್ಗೆ ಬಿಟ್ಟಿರೋದು. ಓಕೆನಾ? ಒಳ್ಳೇದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಶನಿ ಮಹಾರಾಜ. ಹಾಗಾದ್ರೆ ಶನಿ ಮಹಾರಾಜ ಕರ್ಕಾಟಕ ರಾಶಿಯವರಿಗೆ 7 ಮತ್ತೆ 8ನೇ ಮನೆ ಅಧಿಪತಿಯಾಗಿ ಭಾಗ್ಯದಲ್ಲಿ ವಿರಾಜಮಾನಾಗಿದ್ದಾನೆ. ಆತ ಗೋಚಾರದಲ್ಲಿ ಆತನೇ ನಕ್ಷತ್ರದಲ್ಲಿದ್ದಾನೆ, ಆತನ ನಕ್ಷತ್ರದಲ್ಲಿ ಇದ್ದಾನೆ, ಉತ್ತರ ಭಾದ್ರ ನಕ್ಷತ್ರದಲ್ಲಿ ಭ್ರಮಣ ಮಾಡ. ಹಾಗಾದ್ರೆ ಇಲ್ಲಿ ಘಟನೆ ಏನು ಘಟಿಸ್ತದೆ ಅಂದ್ರೆ, ಮದುವೆಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳು ಇನ್ಫ್ಲುಯೆನ್ಸ್ಗೊಳಗಾಗುತ್ತೆ. ಮ್ಯಾರೇಜ್ ಲೈಫಲ್ಲಿ ಏನೋ ತೊಂದರೆ ಇದೆ, ಸಮಸ್ಯೆ ಇದೆ, ಅಥವಾ ಡಿಸ್ಪ್ಯೂಟ್ ಆಗಿದೆ, ಅಥವಾ ಎಲ್ಲೋ ಒಂದ್ ಕಡೆ ಕೋರ್ಟ್ ಕಚೇರಿಗೆ ಹೋಗಿದೆ ಅಂದಾಗ ಅದರಲ್ಲಿ ಸೊಲ್ಯೂಷನ್ ಸಿಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾಕಂದ್ರೆ 7th ಮತ್ತೆ 8th ಲಾರ್ಡ್, 7ನೇ ಮನೆ ಅಧಿಪತಿ 8ನೇ ಮನೆ ಅಧಿಪತಿಯಾಗಿ ಶನಿ ಮಹಾರಾಜ ಭಾಗ್ಯದಲ್ಲಿದ್ದಾನೆ. ಭಾಗ್ಯ ಮೀನರಾಶಿ ಅಧಿಪತಿ 12ನೇ ಮನೆಯಲ್ಲಿದ್ದಾನೆ ಗೋಚಾರದಲ್ಲಿ. ಆತ ಈ ಒಂದು ಮಾರ್ಚ್ ತಿಂಗಳು ಪೂರ್ತಿ ಅಲ್ಲಿಯೇ ಇರ್ತಾನೆ. ಅದರಿಂದಾಗಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ದೂರ ಮಾಡ್ಲಿಕ್ಕೆ ಆತ 100% ಸಹಾಯ ಮಾಡ್ತಾನೆ. ನಾನು ಹೇಳ್ತೀನಿ, ನಿಮ್ಮ ಮ್ಯಾರಿಡ್ ಲೈಫ್ ಇರ್ಬೋದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು, ಅಥವಾ ವಿದೇಶ ಪ್ರಯಾಣ ಮಾಡುವುದು ಇರ್ಬೋದು, ಯಾವುದೇ ಒಂದು ರೂಪದಲ್ಲಿ, ಅಥವಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರಗಳಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ನ ದುಡ್ಡಿನ ವಿಚಾರ ಇರ್ಬೋದು, ಅಥವಾ ನಿಮ್ಮ ಅತ್ತೆ ಮನೆಯ ವಿಚಾರಗಳಿರ್ಬೋದು, ಅದರಲ್ಲೆಲ್ಲ ನಿಮಗೆ ಸೊಲ್ಯೂಷನ್ ಬೇಕು ಅಂದಾಗ ಮಾರ್ಚ್ ತಿಂಗಳು ಅದಕ್ಕೆ ಬಹಳ ಪ್ರಸಕ್ತವಾದಂಥ ಸಮಯ. ಈ ಸಮಯದಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಆ ಸಮಸ್ಯೆ ಸಾಲ್ವ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮತ್ತೆ ಅದಕ್ಕೆ ಬೇಕಾಗಿ ನಿಮ್ಮ ಪ್ರಯತ್ನ ಮಾಡಿ. ಈಗ ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು, 100% ಅದರಲ್ಲಿ ಒಂದು ರಿಸಲ್ಟ್ ಇದೆ. ಖಂಡಿತ ನೀವು ವಿದೇಶ ಪ್ರಯಾಣ ಮಾಡ್ಬೋದು, ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇನ್ನೊಂದು ರಿಸಲ್ಟ್ ಏನಿರುತ್ತೆ, ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಮಾಡುವವರಿಗೆ, ಯಾರಿಗೆಲ್ಲ ಕೆಲಸದಲ್ಲಿ ಚೇಂಜಸ್ ಆಗಬೇಕು, ಹೊಸ ಕೆಲಸ ಸಿಗಬೇಕು, ಒಳ್ಳೆ ಕೆಲಸನೇ ಸಿಗಬೇಕು, ಕೆಲವರಿಗೆಲ್ಲ ಗೌರ್ಮೆಂಟ್ ಜಾಬೇ ಬೇಕು ಅನ್ನೋರಿಗೆ ಒಂದು ಒಳ್ಳೆಯ ಸಮಯ ಬಂದು ನಿಂತಿದೆ ಮಾರ್ಚ್ ಅಲ್ಲಿ. ನೀವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇಷ್ಟವರಿಗೆ ಸರ್ ನಾನು ಎಷ್ಟೋ ಇಂಟರ್ವ್ಯೂ ಕೊಡ್ತಾ ಇದ್ದೇನೆ, ಫೇಲ್ಯೂರ್ ಆಗ್ತಾ ಇದ್ದೇನೆ ಅಂತವರಿಗೂ ಕೂಡ ಮಾರ್ಚ್ ತಿಂಗಳಲ್ಲಿ ಇಂಟರ್ವ್ಯೂ ಪಾಸ್ ಆಗಿ ಒಂದು ಕೆಲಸ ಸಿಕ್ಕಿ ಅದರಲ್ಲಿ ಮುಂದುವರಿಯುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಕ್ರಿಯೇಟ್ ಆಗುತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನನ್ನ ಲೆಕ್ಕದಲ್ಲಿ ನನಗೆ ಬಂದಂತಹ ಒಂದು ಮಾಹಿತಿ ಅಂದ್ರೆ ಆ ಇಂಟ್ಯೂಷನ್ ಪ್ರಕಾರ ಕಾರ್ಯಕ್ಷೇತ್ರದಲ್ಲಿ 180 ಡಿಗ್ರಿಯ ಚೇಂಜಸ್ ಅನ್ನ ಅನುಭವಿಸ್ಲಿಕ್ಕೆ ನಿಮ್ಗೆ ಸಿಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಪ್ರಯತ್ನ ಮಾಡಿದ್ರೆ ಅದು ಖಂಡಿತ ನಿಮ್ಮ ಪಾಲಿಗೆ ಬರುತ್ತೆ. ಆನಂತರ ನಿಮ್ಮ ಲಾಭಾಧಿಪತಿ ಶುಕ್ರ, ಆತ ಕೂಡ 8ನೇ ಮನೆಯಲ್ಲಿದ್ದಾನೆ, ಪರಿವರ್ತನೆಗೊಳಪಟ್ಟಿದ್ದಾನೆ ಆತ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ನಿಮ್ಗೆ 11th ಲಾರ್ಡ್ 11ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿ ಇರುವುದರಿಂದ ಒಂದು ಲೆಕ್ಕಕ್ಕೆ ದುಡ್ಡಿನ ವಿಚಾರದಲ್ಲಿ ಜಾಗರೂಕರಾಗಿರ್ಬೇಕಾದಂತ ಅನಿವಾರ್ಯತೆ ಅಂತೂ ನಿಮ್ಗೆ ಉಂಟು, ಅದಂತೂ 100%. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ, ಹಿರಿಯರಿಂದ ಬರ್ತಕ್ಕಂಥ ಜ್ಯುವೆಲ್ರಿ, ಹಿರಿಯರಿಂದ ಬರ್ತಕ್ಕಂತಹ ಏನೋ ಹಾರ್ಡ್ ಕ್ಯಾಶ್ ಏನಿದೆ ಅದು ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅಥವಾ ನೀವು ಯಾವ್ದಾದ್ರು ಒಂದು ಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಇದ್ದೀರಿ ಅಂದಾಗ, ಯಾವುದೇ ಒಂದು ಉತ್ಪಾದನೆಯಲ್ಲಿ ನೀವು ಇದ್ದೀರಿ ಅಂದಾಗ ಅದರಿಂದ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ. ದುಡ್ಡಿನ ವಿಚಾರದಲ್ಲಿ, ಯಾಕಂದ್ರೆ 8ನೇ ಮನೆಯಲ್ಲಿ 5 ಪ್ಲಾನೆಟ್ಸ್ ನ ಸಂಗಮ ಇದೆ, ಪಂಚಗ್ರಹ ಕೂಟ ನಿಮಗೆ 8ನೇ ಮನೆಯಲ್ಲಿದೆ. ಹಾಗಾದ್ರೆ 8ನೇ ಮನೆ ಬಹಳ ವಿಶೇಷ ರೀತಿಯಲ್ಲಿ ಕೂಡ ಆಕ್ಟಿವೇಶನ್ ಕೂಡ ಆಗಿರುತ್ತೆ, ಅಲ್ಲಿನ ಸಮಸ್ಯೆ ಕೂಡ ಸಾಲ್ವ್ ಆಗುತ್ತೆ. ಬಟ್ ಅದರಲ್ಲಿ ಬರ್ತಕ್ಕಂಥ ಒಂದಷ್ಟು ಪಾಸಿಟಿವ್ ಎನರ್ಜಿ ಅಂದ್ರೆ ಅನ್ಅರ್ನ್ಡ್ ಮನಿ, ಈಸಿ ಮನಿ, ದುಡ್ಡು ಬರುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಖಂಡಿತ ಇದೆ. ಇನ್ಶೂರೆನ್ಸ್ ಹಣ ಬಂದಿಲ್ಲ ಅದು ಬರ್ಬೋದು, ಬೋನಸ್ ಸಿಗ್ಲಿಲ್ಲ ಅದು ಸಿಗ್ಬೋದು, ಆಸ್ತಿ ಪಾಸ್ತಿ ವಿಚಾರ ಆಲ್ರೆಡಿ ಹೇಳಿದ್ದೇನೆ ಅದು ಬರ್ಬೋದು, ಅಥವಾ ಅತ್ತೆ ಮನೆಯಿಂದ ಅಂದ್ರೆ ಗಂಡನಿಗೆ ಹೆಂಡತಿ ಮನೆಯಿಂದ, ಹೆಂಡತಿಗೆ ಗಂಡನ ಮನೆಯಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿಯ ವಿಚಾರಗಳು ಅದು ಬರ್ಬೋದು. ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಒಡ ಹುಟ್ಟಿದವ್ರ ಜೊತೆಗೆ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಮತ್ತೆ ಒಡ ಹುಟ್ಟಿದವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಆಗುವಂತ ಸಾಧ್ಯತೆಗಳಿದೆ.
ಅವ್ರಿಗೆ ನೀವು ಹೆಲ್ಪ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ಅದನ್ನ ಮಾಡಿ ನೋಡಿ, ತುಂಬಾ ಚೆನ್ನಾಗಿರ್ತೀರ. ಓವರ್ ಆಲ್ ನಾನು ಕರ್ಕಾಟಕ ರಾಶಿ ಹೆಚ್ಚೇನು ಹೇಳುವುದಿಲ್ಲ, ಒಂದಷ್ಟು ವಿಚಾರಗಳನ್ನು ಹೇಳಿದ್ದೇನೆ, ಅದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬಾ ಚೆನ್ನಾಗಿರ್ತೀರಾ. ನಿಮ್ಗೆ ಸೊಲ್ಯೂಷನ್ ಅಂತ ಬಂದಾಗ ಸರ್ ಏನ್ ಪರಿಹಾರ ಮಾಡ್ಕೊಳ್ಬಹುದು? ನಿಮ್ಗೆ ಗೋಚಾರದಲ್ಲಿ ಚಂದ್ರ ಎಲ್ಲಿದ್ದಾನೆ? ಆತ ಪುಷ್ಯ ನಕ್ಷತ್ರದಲ್ಲಿ ಕರ್ಕಾಟಕ ರಾಶಿಯಲ್ಲೇ ಇದ್ದಾನೆ. ಓಕೆನಾ? ನಾನು ಏನು ಈ ವಿಡಿಯೋ ಮಾಡ್ತಾ ಅಂದ್ರೆ ಮಾರ್ಚ್ 1ನೇ ತಾರೀಕಿಗೆ, ಅಂದ್ರೆ ಆ ಸಮಯದಲ್ಲಿ ಮಾರ್ಚ್ ತಿಂಗಳಿಗೆ, ಮಾರ್ಚ್ 1ನೇ ತಾರೀಕಿಗೆ ಗೋಚಾರದಲ್ಲಿ ಚಂದ್ರ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿದ್ದಾನೆ. ಚಂದ್ರನೇ ನಿಮ್ಗೆ ಪರಿಹಾರ. ಓಕೆ, ಆತ ರಾಶ್ಯಾಧಿಪತಿನೇ. ಅಂದ್ರೆ ಅದರ ಅರ್ಥ ಎಲ್ಲೋ ಒಂದ್ ಕಡೆ ಮೆಡಿಟೇಷನ್ ಮಾಡಿ, ಬಹಳ ಮೌನವಾಗಿರಿ, ತಾಯಿ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನ ಹಂಚಿಕೊಳ್ಳಿ, ದೇವಸ್ಥಾನಗಳಿಗೆ ಭೇಟಿ ಮಾಡಿ. ಇದರ ಮುಖಾಂತರ ಒಂದಷ್ಟು ಸಮಸ್ಯೆಗಳಿಂದ ನೀವು ಮುಕ್ತರಾಗಬಹುದು. ದೇವಸ್ಥಾನಕ್ಕೆ ಭೇಟಿ ಮಾಡೋದನ್ನ ಕಂಪಲ್ಸರಿ ಮಾಡಿ, ಯಾಕಂದ್ರೆ 12th ಹೌಸ್ ಅಲ್ಲಿ ಗುರು ಇದ್ದಾನೆ. ಹಾಗಾದ್ರೆ ಆಧ್ಯಾತ್ಮ, ಆ ನಂಬಿಕೆ, ಆನಂತರ ದೇವಸ್ಥಾನದಲ್ಲಿ ಸೇವೆ ಅಥವಾ ಯಾವುದೇ ಒಂದು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಸೇವೆಯನ್ನ ಸಲ್ಲಿಸುವುದು ನಿಮ್ಮ ಪಾಲಿಗೆ ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ. ನಮ್ಮ ಕರ್ಕಾಟಕ ರಾಶಿಯವರಿಗೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಮಾರ್ಚ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ ಪಾರಾಗಿ ಬಿಡ್ತಾರೆ. ಅವರಲ್ಲಿ ಒಳ್ಳೆಯ ಪೀರಿಯಡ್, ಏನೂ ಸಮಸ್ಯೆ ಇಲ್ಲ. ಆದ್ರೂ ಕೂಡ ಪರಿಹಾರ ಹೇಳಿಕೊಟ್ಟಿದ್ದೇನೆ. ಈ ಸಿಂಪಲ್ ಆದ ಪರಿಹಾರವನ್ನು ಫಾಲೋ ಮಾಡಿದಾಗ ಖಂಡಿತ ಗೆಲುವು ನಿಮ್ಮದಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಹಾಗಾದ್ರೆ ಮೇಷ, ವೃಷಭ, ಮಿಥುನ, ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳಿಕೊಟ್ಟಿದ್ದೇನೆ. ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದೆ ಉಳಿದ ರಾಶಿಗಳ ಬಗ್ಗೆ ಹೇಳೋಕೆ ಪ್ರಯತ್ನ ಮಾಡ್ತೇನೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಸ್ಕಿಪ್ ಮಾಡದೆ ನೋಡಿದೆ ಎಲ್ಲ ಮಹಾನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಎಲ್ರಿಗೂ ನಮಸ್ತೆ, 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 ಬಾಯ್.